ಚಿನ್ನದಂಗಳವ ನನ್ನ ಸೊಸೆ ಚಿನ್ನದಂಗೆ. ಏನು ಕಣ್ಣಿನ ಮಿನಿ ಬಿಟ್ಕೊಂಡು ಏನು ಚೆನ್ನಾಗಿದ್ದಾಳು ನನ್ನ ಸೊಸೆ. ಅದು ಯಾವಾಗ ಬಂದತೆ ನೀನು? ನಾನಾ ಆಗಲೇ ಬಂದೆ ಕಣವ, ಆಗಲೇ ಬಂದೆ. ನನ್ನ ಸೊಸೆ ಮುದ್ದು, ನನ್ನ ಸೊಸೆ ಮುದ್ದು. ಏನು ಮಹಾಲಕ್ಷ್ಮಿ ಅವಳಲ್ಲವ ನನ್ನ ಸೊಸೆ. ನೀವೇ ನನ್ನ ಮನೆ ಸೊಸೆ. ಚೆನ್ನಾಗಿದ್ದೀರಾ? ಅರ್ಧಾಗ ಬಂದ್ಬಿಟ್ಟಿದ್ರಿ. ಏನು ಸಮಾಚಾರ? ನೋಡ್ಲಾ ಜವರ ನೀನು ಎತ್ತಿ ಹಂಗಂದಳು ನಮ್ಮ ಬರಿಬೇಡ್ತಿತ್ತು ಹಂಗಾರೆ. ಅದಕ್ಕೆ ತಳದಾಗ ಬಂದ್ಬಿಟ್ಟಿರಲ್ಲ ಅಂದ್ಲೆ ಅಷ್ಟಿಗೆ ಜಗಳ ತೆಗಿತಿದ್ರಲ್ಲ. ಅಯ್ಯೋ ಸರಿ, ಮಾತಾಡಿದ್ರು ಕಷ್ಟ, ಮಾತಾಡದೇ ಇದ್ರು ಕಷ್ಟ. ಮಾತಾಡಿದ್ರೆ ನೀವು ನೆಡ್ತಿ ಮಾತಾಡ್ಸಿಲ್ವಲ್ಲ ಅಂತಿದ್ರಿ, ಮಾತಾಡಿದ್ರೆ ಹಿಂಗೆ ಅಂತಿದ್ರಿ. ಅಯ್ಯೋ ನಮ್ಮ ಅತ್ತಿಗೆ ಹಂಗೆ ಆಡಬೇಕು. ಆಡದೇನು ಬ್ಯಾಡಕತ್ತೆ, ನನ್ನ ಸೊಸೆ ನೋಡ್ಕೊತೀನಿ ಅಷ್ಟು ಸಾಕು ನನಗೆ. ಏನು ಓದ್ತಾ ಇದೀಯೇ? ಅದೇ ನಾನು SLC PL ಆಗ್ಬಿಟ್ಟೆ. ಅದಕ್ಕೆ ಅಪ್ಪನ ಸ್ಕೂಲ್ಗೆ ಕಳಿಸ್ಲಿಲ್ಲ ಕಣತೆ. ಅದಕ್ಕೆ ಮನೇಲಿ ಇವನಿ ಆಡ್ಮರಿಗಳವಲ್ಲ, ಅವಕ್ಕೆ ಸೊಪ್ಪು ಹಾಕೋದು, ನೀರು ಕುಡಿಸೋದು, ಆಮೇಲೆ ಕಸ ಗುಡಿಸೋದು, ಹಂಗೆ ಕೆಲಸ ಮಾಡ್ಕೊಂಡು ಮನೇಲಿ ಇವನಿ. ಅಯ್ಯೋ ಒಳ್ಳೇದು ಕಣವ. PL ಆಗಿರೋದಂತೂ ಇನ್ನೂ ಒಳ್ಳೇದು, ಒಳ್ಳೆ ಕೆಲಸ. ನೋಡು ನನ್ನ ಸೊಸೆ ಅಂತ ಕೆಲಸ ಕಲ್ತಿದ್ದಳು. ಹಾಡಿಗೆ ನೀರು ಸೊಪ್ಪು ಹಾಕೊಂಡು ನೀರು ಇಕ್ಕೊಂಡು ಹಾಡು ನೋಡ್ಕೊಂಡಿದ್ದೀಯವ ನೀನು. ಒಳ್ಳೆ ಕೆಲಸ ಕಣವ. ಪಾಸ್ PL ಆಗಿ ಒಳ್ಳೆ ಕೆಲಸ ಮಾಡಿದಿ. ಎಷ್ಟೋದ್ರೇನು ಹೆಸರು ಬರೋಕೆ SLC PL ಸಾಕು. ಅದೇ ಅಪ್ಪ ಯಾವಾಗಲೂ ಬೈತಾರೆ ಕಣತೆ. ನನ್ನ ಜೊತೆಗಿರೋರೆಲ್ಲವ ಚೆನ್ನಾಗಿ ನಂಬರ್ನೆಲ್ಲ ತಗೊಂಡು ಓದ್ಕೊಂಡವ್ರೆ, ನಾನೇ PL ಅಂತ ಬೈತದೆ ಕಣತೆ. ನಮಗೆಲ್ಲ ಬುದ್ಧಿದ್ದವ. ನೀನು ಮಾಡಿದ್ರೆ ಒಳ್ಳೇದು, ಒಳ್ಳೆ ಕೆಲಸ ಮಾಡಿದೀಯ ನೀನು. ಒಳ್ಳೆ ಕೆಲಸ ಮಾಡಿದ ಕತೆ PL ಆಗ್ಬಿಟ್ಟು. ಅವ ನಿನಗೆ ಏನೋ ಕೇಳಬೇಕು. ನನಗೆ ಯಾರ್ದು ಬೇಡ, ಒಪ್ಪಿಗೆ ಬೇಡ, ನಿನ್ನ ಒಪ್ಪಿಗೆ ಒಂದು ಸಾಕು. ಮಾವನ್ನ ಮದುವೆ ಮಾಡ್ಕೊಂಡಿಯಾ? ನಾಚಿಕೆ ಆಯ್ತದೆ ಹೋಗದೆ, ನಂಗೆ ನಾಚಿಕೆ ಆಯ್ತದೆ ಹೇಳೋಕೆ. ಹೇಳವ ನೀನು. ಎಂತೆ ಮದುವೆ ಆಗಲ್ಲ ನೋಡು, ಅವಳ ನೀವು ಹೊಡಿವ್ರಿ. ಅವಳಿಗೆ ಅಷ್ಟೊಂಥರ ಜನಗಳು ಬಂದರೆ ನಾನೇ ಮದುವೆ ಮಾಡ್ದೆ ಕೂತೀನಿ. ಯಾವ ಮದುವೆ ಮಾಡೋ ಸುಮ್ಮನಿರಿ, ಈಗಲೇ ಮದುವೆ ಮಾಡಿಕ್ಲಕತ್ತೆ. ಅವಳು ನೋಡ್ರಿ SLCಗೆ PL ಕೂತವಳೆ. ಮನೇಲಿ ಒಂದು 4 ವರ್ಷ ಇರೋದು ಬೇಡವಾ? ಎಂತೆ ಮದುವೆ ಮಾಡಿರಿ, ಒಂದು ಕೆಲಸ ಬರೋಕ್ಕಿಲ್ಲ, ಒಂದು ಇದು ಬರೋಕ್ಕಿಲ್ಲ. ಮದುವೆ ಮಾಡ್ಬಿಟ್ಟು ಏನು ಮಾಡೋದು? ಸುಮ್ಮನಿರಿ, ಮದುವೆ ಮಾಡಿಕ್ಲಕತ್ತ ಅವಳನ್ನ ಈಗಲೇ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡು ಕೂತ್ಕೊಂಡಾರ. ಏನಂತೆ SLC PL ಆಗ್ಬಿಟ್ರಿ ಏನಂತೆ? ಇದು SLC PL ಆಗಿರೋದಂದ್ರೆ ಈ PL ಆದ್ಲ? ಬಾಯಿ ಮುಚ್ಕೊಂಡು ಸುಮ್ಮನಿರು. ಆ ಹೆಣ್ಣು ಒಪ್ಕೊಂಡ್ರೆ ಕತೆ, ಆ ಹೆಣ್ಣು ಏನೋ ಮಾಡ್ತೀನಿ, ನೀನು ಬಾಯಿ ಮುಟ್ಬಿಡ್ಬೇಡ ನೀನು, ಸುಮ್ಮನಿರು ನೀನು. ಅವಳಿಗೆ ಏನಕ್ಕೆ ಗೊತ್ತು? ಅಲ್ಲ ಅಕ್ಕ ಮಾತಾಡ್ತಾ ಇಲ್ವಾ ನೀನು ಯಾಕೆ ಗಡಿಯೇ? ಅಕ್ಕ ಮಾತಾಡ್ತಿಲ್ವಾ? ಅಕ್ಕ ಮಾತಾಡ್ತದೆ ತಾನೆ, ನೀನು ಯಾಕೆ ಗಡಿಯೇ? ಅಕ್ಕ ಮಾತಾಡ್ತದೆ ತಾನೆ, ನೀನು ಬಾಯಿ ಮುಚ್ಕೊಂಡಿರು. ನೀನು ಯಾಕೆ ಗಡಿಯೇ ನೀನು? ನೀನು ನನ್ನ ಮಾತಾ ಕೇಳಿದಿ. ನಮ್ಮ ಮನೇಲಿ ನೀನು ಬಂದರೆ ನಿನ್ನ ಮಹಾರಾಣಿ ನೋಡ್ಕೊತೀನಿ. ಆಮೇಲೆ ಟಮಾಟೆ ಹಣ್ಣು ಹಾಕಿವಿ, ಟಮಾಟೆಲ್ಲಿ ದುಡ್ಡು ಆಯ್ತದೆ. ಆಮೇಲೆ ಬಾಳೆ ಹಾಕಿವಿ, ಆಮೇಲೆ ಕುಳ್ಳ ಮೀನು ಇಟ್ಕೊಬತ್ತಾನೆ. ಮೀನು ಇಟ್ಕೊಬತ್ತಾನೆ, ಆಮೇಲೆ ಹಣ್ಣುಗಳೆಲ್ಲ ತಂದು ಕೊಡ್ತಾನೆ. ಅನ್ಕೊಂಡಿದ್ದಿ ಅಲ್ಲ, ನಾನೇ ಕೆಲಸದಲ್ಲಿ ಬರಲಿ ಅಂತ ಮದುವೆ ಮಾಡಿಲ್ಲ. ಸರಿ ಮದುವೆ ಮಾಡ್ತೀವಿ, ಮಾಡೋಣ ಅಂತ ಹೇಳಕ್ಕೂ ಆಗಲ್ಲ. ಏನು ಕೆಲಸದಲ್ಲಿದ್ದಾನು ಕುಳ್ಳ? ಕುಳ್ಳ ಕೆಲಸದಲ್ಲಿ ಇರಬೇಕು? ಸುಮಾರಾಗಿದೆಯಲ್ಲ. ಯಾವ ಕೆಲಸದಲ್ಲಿದ್ದಾನು? ನನ್ನ ಮಗ ಪರ್ಮನೆಂಟ್ ಕೆಲಸದಲ್ಲಿ ಅವನೇ. ಹೋಯ್ತಾನೆ, ದನ ಮೇಯಿಸ್ತಾನೆ, ಹೊಲ ಹುಳ್ತಾನೆ, ಮನೆಗೆ ಏನಾದ್ರು ಸಾರು ಗಿರ್ಗಿಲ್ಲ ಅಂದರೆ ಮೀನು ಇಟ್ಕೊಂಡು ಕೊಡ್ತಾನೆ, ಸಾಮಾನು ತಂದು ಕೊಡ್ತಾನೆ. ಅದಕ್ಕಿಂತ ಇನ್ಯಾವ ಕೆಲಸ ಮಾಡಬೇಕು? ನಾನೇ ಕಳಿಸಿಲ್ಲ ನನ್ನ ಮಗನ್ನ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾನೇ ಮನೇಲಿ ಇಸ್ಕೊಂಡಿನಿ. ಎಲ್ಲೂ ಕಳಿಸಿಲ್ಲ ಆಯ್ತಾ? ಅದಕ್ಕಿಂತ ಕೆಲಸ ಬೇಕಾ? ಮನೇಲಿ ಕಟ್ಟಿದ್ದೀರಿ, ಹೊಸ ಮನೆ ಕಟ್ಟಿದ್ದೀರಾ ಇಲ್ವಾ? ತೊಟ್ಟೆಟ್ಟಿ ಮನೆ, ಹಳೆ ಮನೆ ಕಣೆ. ತೊಟ್ಟೆಟ್ಟಿ ಮನೆ ಆಗ್ಲೇ ಇತ್ತು, ಅದು ಈಗಿದದ. ಆದ್ರಿಂದ ಅದೇ ಇನ್ನೊಬ್ರು ಸಸ್ಯರಿಲ್ವಾ? ನೀನು ಸುಮಾರಾಗಿದೆಯಲ್ಲ. ಹಂಗಾರೆ ಒಂದಟ್ಟಿ ತೊಟ್ಟಿ ಮನೆ ನೀನು ಒಬ್ಬಳಿಗೆ, ನಿಮ್ಮ ಮಗಳು ಒಬ್ಬಳಿಗೆ ಕೊಡು ಅಂತ ನೀನು ಹೇಳ್ತಾ ಇದೀಯಾ? ಅಲ್ಲಾದ್ರೆ ಎಷ್ಟಾದ್ರು ಅದಕ್ಕೆ ಅದು ಸುಮ್ಮನೆ ನನ್ನ ಅದಕ್ಕೆ ತಾನೇ ಕೇಳೋದು ಬೇಡ ಹೇಳೋದು ಬೇಡ ಅಂತ ಮದುವೆ ಮಾಡೋಣ ಅಂತಿದ್ದು. ಮದುವೆ ಮಾಡಕ್ಲಕತ್ ಬಿಡಿ. ಅವರ ಮಾಸ್ಟ್ರು ಬತ್ತರಕತೆ, ನನ್ನ ಮಗಳು ಕೇಳಕ್ಕೆ ಬತ್ತರಕತೆ. ಅವ್ರಿಗೆ ಸ್ವಂತ ಮನೆ ಇದ್ದದಂತೆ. ಆಮೇಲೆ 2 ಅಪ್ಟೇರು ಮೇಗ್ಲಪ್ಟೇರಲ್ಲಿ ಇವರಿದ್ದಾರಂತೆ, ಕೆಳಗಡೆ ಬಾಡಿಗೆ ಕೊಟ್ಕೊಂಡಿದ್ದಾರಂತೆ, ₹1,000 ರೂಪಾಯಿ ಬಂದದಂತೆ. ಆಮೇಲೆ ಹೊಸಿ ಇದಂತೆ ಗದ್ದೆ ಇದ್ದದಂತೆ. ಒಳಗೆ ಜೋರಾಗಿ ಅವ್ರೆ, ಅವ್ರಿಗೆ ಮಾಡ್ತೀವಿ ಕತೆ ನಾವೇ. ನೋಡ್ಲಾ ನೋಡು, ನಿನ್ನ ಎತ್ತಿ ನಿನ್ನಿಗೆ ಹಂಗೆ ಬೊಗಳ್ತಾ ಇದ್ದಳು. ಹಂಗಂದ್ರೆ ನನಗೆ ಮಗನ ಮದುವೆ ಮಾಡಕ್ಕಿಲ್ಲ, ಯಾರೋ ದುಡ್ಡಿರೋರ್ಗೆ ಮದುವೆ ಮಾಡ್ಕೊತೀನಿ ಅಂತ ಅಂತವಳಲ್ಲ. ಏನು ಕೇಳಲ್ಲ, ಗ್ರಾಚಾರ ಮುಗಿದು ಬಂದಿದೆ ಇವಳಿಗೆ. ನಾನು ಹೋಗ್ಲಿ ಅನ್ಕೊಂಡಿದ್ರೆ ನನ್ನ ಸೊಸೆ ಒಪ್ಕೊಂಡವಳೆ. ನಾನು ಮದುವೆ ಮಾಡ್ಕೊಳ್ತಾನೆ ಗೊತ್ತು, ನಿನ್ನೇನು ಕೇಳಬೇಕಿಲ್ಲ. ನಾನು ಇವ್ನು ಅನ್ನಲ್ಲ, ನನ್ನ ಮಗ ಅನ್ನಲ್ಲ, ಒಂದು ಕೇಳ್ಬಿಡೋದು ಅವಳು ಮಾತಂತ. ಅದಕ್ಕೆ ಒಂದಿದ್ದು ನಿನ್ನೇನು ಕೇಳಂತದಿಲ್ಲ ಕಣವ. ನನ್ನ ತಮ್ಮನ ಮಗಳ ನಾನು ಮದುವೆ ಮಾಡ್ಕೊತೀನಿ. ನೀನು ತಲೆ ಕೆಡ್ಸ್ಕೊಬೇಡ, ನೀನು ಮದುವೆ ಹೇಳು. ಅಪ್ಪ ಒಪ್ಕೊಂಡ್ರೆ ನಾನು ಆಯ್ತೀನಿ ಕಣತೆ. ನಾನೇ ನಿಮ್ಮ ಅವ್ವನಂಗೆ, ನಾನೇ ನಿಮ್ಮ ಅಪ್ಪನಂಗೆ. ನನ್ನ ಮಾತು ಕೇಳುವ, ನನ್ನ ಮಾತು ಕೇಳ್ಕೊಂಡು ಆಗ್ಬಿಟ್ರೆ ನೀನು ರಾಣಿ ಹೆಂಗಿರ್ತೀಯ. ನಾನು ನೋಡ್ಕೊತೀನಿ ನಿನ್ನ ಆಯ್ತಾ? ಇನ್ನಿಬ್ರು ಅವರೇ ಸೊಸೆರು, ಅವರಲ್ಲ. ನಿನ್ನ ನಾನು ಊರಾಗ ನೋಡ್ಕೊತೀನಿ. ನಿನ್ನ ಜೊತೆ ಇದ್ಕೊಂಡು, ನಿನಗೆ ಪಾತ್ರೆ ಬೆಳಿಕೊಂಡು, ನಿನಗೆ ಬಟ್ಟೆ ಹಾಕೊಂಡು, ನಿನ್ನ ಕಷ್ಟ ಸುಖ ನೋಡ್ಕೊಂಡೇ ಇರ್ತೀನಿ. ನೀನು ನನ್ನ ಮನೆಗೆ ಮದುವೆ ಬಂದರೂ ಸಾಕು. ನೀನು ಯಾವ ಕೆಲಸ ಕೇಮೆ ಏನು ಮಾಡೋದು ಬೇಡ. ಎಲ್ಲ ಅತ್ತೆರಿಗೂ ನಿಮ್ಮ ಅವ್ವ ಮದುವೆ ಮಾಡ್ತಾಳಲ್ಲ, ಅವ್ರ ಅತ್ತೆರಿಗೆಲ್ಲ ಅಡುಗೆ ಮಾಡ್ಬೇಕು, ನೀನು ಬೇಯಿಸ್ಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರ ಮನೆ ಜೀತ ಮಾಡಬೇಕು. ಗೊತ್ತಾ? ಅಷ್ಟೆಲ್ಲ ಕೆಲಸ ಅದ ನಿನಗೆ. ಕುಡಿಯೋ ಅವಳ್ಯಾಕಂತ ತಲೆ ಕೆಡಿಸಿರಿ ನೀವು. ಕೆಡಿಸ್ತಿರೋದಲ್ಲ, ಎಚ್ಚರಿಕೆ ಕೊಡ್ತಿರೋದು. ಮದುವೆ ಆಗೋಳಿಗೆ ತಲೆ ಕೆಡಿಸ್ತಿರೋದಲ್ಲ.
ಏನು ಗೊತ್ತಿದ್ದಾರೆ ಹೋಗಿ ಮದುವೆ ಮಾಡ್ಬಿಟ್ಟು ಕಣ್ಣಲ್ಲಿ ನೋಡಯ್ಯ ಅಂತ ನಾನು ನನ್ನ ಮಗನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೊತೀನಿ, ನನ್ನ ತಮ್ಮನ ಮಗಳು ಅಂತ ಬೇರೆಯವ್ರು ಯಾಕೆ ನೋಡ್ಕೊಂಡ್ರು? ನಿನ್ನ ಬುದ್ಧಿ ಇದ್ರೆ, ನಿನಗೆ ಬುದ್ಧಿ ಅಂತೂ ಅನ್ನೋದು ಇದ್ರೆ ನೀನು ಮಾತ್ರ ಮದುವೆ ಆಗಂಗಿಲ್ಲ. ನಾನು ಹೋಗಿ ತಾಳು ನನ್ನ ತಮ್ಮನ ಮಗಳನ್ನೇ ಮದುವೆ ಮಾಡ್ಕೊಳ್ಳೋದ, ನಮ್ಮ ಮನೆ ಕಷ್ಟ ಸುಖ ಕಾಯ್ತಾಳಲ್ಲ ಅಂತ ನಾನು ಅನ್ಕೊಂಡ್ರೆ ಇವ್ರು ಕೆಲಸದಲ್ಲಿರೋನ್ಗೆ ಅದು ನನ್ನ ಮಗನಿಗಿಂತ ಕೆಲಸ ಬೇಕಾ ನನ್ನ ಮಗನಿಗಿಂತ? ಅದೇನು ಕೇಳು ಅಕ್ಕನ ಮಾತಾ? ನೀವು ಹಿಂಗೆ ಮಾತಾಡ್ತಾ ಕೂತಿದ್ರಲ್ಲ, ನಾ ಬಂದಿಲ್ಲ, ಕುಳ್ಳವ್ರು ಬಂದಿಲ್ಲ, ಅವ್ರ ಹಿರಿ ಸಸ್ಯರು ಬಂದಿಲ್ಲ ಏನು ಕೇಳಕ್ಕೆ. ನಿಮ್ಮ ಅಕ್ಕ ಬಂದ್ಬಿಟ್ಟು ಮಾತಾಡ್ದಷ್ಟು ನಾವು ಮತ್ತೆ ಒಪ್ಕೊಳಕಂಗೆ ಹುಚ್ಚಿಡ್ಕೊಂಡಿದ್ದೆ, ಹುಚ್ಚು ಕರ್ಕೊಂಡು ಬನ್ನಿ ನೋಡೋಕ್ಕಾಯ್ತದೆ ಅವ್ರನ್ನೂ ಮನೆ ಜನರೆಲ್ಲರೂ ಕರ್ಕೊಬನ್ನಿ. ಮಣ್ಣನ್ನ ಕುಳ್ಳುನ ನಿಮ್ಮ ಹಿರಿ ಗಂಡು ಮಕ್ಕಳನ್ನ ಸಸ್ಯರನ್ನೆಲ್ಲ ಕರ್ಕೊಬನ್ನಿ. ಬಂದ್ಬಿಟ್ಟು ಹೆಣ್ಣು ಕೇಳಕ್ಕೆ ಕೇಳಿ, ಆಗ ನಾವು ಹೇಳ್ತೀವಿ ನೀವು ಮಾತಾಡಿರಂತೆ. ಅದನ್ಬಿಟ್ಟು ನೀವು ಒಬ್ಬರೇ ಬಂದು ಮಾತಾಡ್ಬಿಟ್ರೆ ನಾವೇನು ಒಪ್ಕೊಳಕ್ಕಿಲ್ಲಕತೆ. ಅನಕ ಇವಳು ಹೇಳೋದು ಸರಿಯೇ, ಬಾವ ಕುಳ್ಳವ್ರನ್ನೆಲ್ಲ ಕರ್ಕೋಬೇಕಾ? ಯಜಮಾನಿಗಿರೋದು ನಾನು, ಅವ್ರೆಲ್ಲ ಯಾಕೆ ಕರ್ಕೊಬರ್ಬೇಕು? ಹಾಂ, ತಾಳಿ ಕಟ್ಟೋರು ನೀವು ನಿಮ್ಮ ಮಗನು, ತಾಳಿ ಕಟ್ಟೋರು ಬಾಳವ್ರು ಬದುಕೋರು ನೀವು ನಿಮ್ಮ ಮಗನು. ಅದಕ್ಕೆ ಯಾರೋಗೆ ಮಾತಾಡೋಣ ಕಲ್ತ್ಕೊಳ್ಳಿ, ನೀವು ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ, ಏನಾರೇ ಆಗಲಿ ನೀವು. ಓ ನಿನ್ನ ಇಷ್ಟ ಏನಂತ? ನಾನು ಸರಿಲ್ಲ ಅಂತವ? ನಾನು ಸರಿಲ್ಲ ಅಂತ ಹೇಳ್ತಾ ಇದೀಯ ನೀನು? ನಾನು ಸರಿಲ್ಲ ಎಲ್ಲ ನೀನೇ ಇದು ಅಂತ ನೋಡಿ ಕರ್ಕೊಬತ್ತೀನಿ ಬಿಡು. ಏನು ಹೆದರಿಕೆಯ ಕದ್ದು ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ ನಾನು ನಿನ್ನ ಮಗಳನ್ನ? ಏನೂ ಇಲ್ಲ, ನನ್ನ ತಮ್ಮನ ಮಗಳು ಅಂತ ನಾನು ಬಂದಿರೋದು, ನಿನ್ನ ಮಗಳು ಅಂತ ನೀನೇ ಬಂದಿಲ್ಲ. ಸರಿಯಾ? ತಮ್ಮನ ಮಗಳು ಒಪ್ಕೊಂಡವಳೆ ಮದುವೆಗೆ, ನಾನು ಮದುವೆ ಮಾಡ್ತೀನಿ ಅಷ್ಟೇಯಾ? ಸರಿಯಾ? ಏನಂತ ನೀನು? ಏನೋ ಅಣ್ಣವರು ಬಾವ್ರು ಕರ್ಕೊಂಡು ಬರ್ಬೇಕಂತಾನೆ ಕರ್ಕೊಬತ್ತೀನಿ, ರೆಡಿಯಾಗಿರೋ ಏನು ಕೊಡಕ್ಕೆ ನೀನು ಅಷ್ಟೇಯಾ? ಬಿಡಕ್ಕ, ಇನ್ನೇನು ನೀವು ಒಪ್ಕೊಂಡ್ಲಲ್ಲ, ಇನ್ನೇನು ಕರ್ಕೋಬೇಕು ಅವ್ರನ್ನ ಎಲ್ಲಾರನ್ನೂ. ಹೋಗಿ ಊಟ ಮಾಡು. ಊಟನೇ ಮಾಡೋದು, ಮಾಡ್ತೀನಿ ರೀ ಒಂದು ಕಡೆಗೆ. ನೀವು ಮಾಡ್ತೀನಿ ಮಾಡ್ತಲ್ಲ ಅನ್ನೋದ್ರಡೆ ಇದ್ದಿ. ಹೋಗಿ ಒಂದು ಅಕ್ಕಿ ಹಾಕ್ಲಿಲ್ಲ, ಇಲ್ಲ ಒಂದು ಕಾಫಿ ನೀರು ಕೊಡ್ಲಿಲ್ಲ. ಹೋಗಿ ಎದ್ದು ನೀರಿ ಹೋಯ್ತೀನಿ. ಹೋಗವ ಅತ್ತೆ ಕಾಫಿ ಕಾಯಿಸ್ಕೊಡು. ಅಪ್ಪ ಕಾಫಿ ಕಾಯ್ಸಕ್ ಬರೋಕಿಲ್ಲ ಕಣಪ್ಪ. ಇಬ್ರಿದ್ರಿ ನನಗೆ ಹೋಗಿ ಹೇಳ್ಕೊಟ್ಟಿತ್ತು ಅಳ್ತೆಯ, ಇಬ್ರಿದಾಗ ಇಷ್ಟು ಕಾಯಿಸ್ಬೇಕು ಅಂತ. 3 ಜನ ಇದ್ದಾಗ ಹೇಳ್ಕೊಟ್ಟಿಲ್ಲ ಹೂವ, ಅದಕ್ಕೆ ನನ್ಗೆ ಗೊತ್ತಿಲ್ಲ. ನೀವು ಆಯ್ತು ಬಿಡು. ನಾ ಸೊಸೆ ಮಾಡ್ದಾರಿದ್ದಂತೆ ತಲೆ ಕೆಡ್ಸ್ಕೊಬೇಡ, ನಾ ಸೊಸೆ ಇಬ್ರುಗಾರ ಮಾಡ್ಕೊಳ್ತಾವಳ. ಸರಿ ಕಣವ, ನೀನು ಮಾವನ ಮದುವೆ ರೆಡಿ ಆಗಿದ್ದಾನೆ. ಅಪ್ಪ ಮಾಡಿದ್ರೆ ಆಯ್ತೀನಿ. ಏನ್ ಮಾಡ್ಬೇಕು ಅವರು? ನಾನು ನಿಮ್ಮ ಅತ್ತೆ ಕಸೆ ಬಾಯಿ ಮುಚ್ಕೊಂಡು ಒಪ್ಪ, ನೀನು ಏನು ಮಾತು ತಡಗಿಲ್ಲ ಆಯ್ತಾ? ಹೂನು ಮಗಳೇ, ಹೂವನ್ನು ನಿಮ್ಮ ಅತ್ತೆ ನಿನ್ನ ಹೂನಂಗೆ ನೋಡ್ಕೊತಾಳೆ, ಹೂನಂಗೆ ಹೆಂಗೆ ನೋಡ್ಕೊತಾಳೆ ಗೊತ್ತಾ? ಹೂನಂಗೆ ನೋಡ್ಕೊತಾಳೆ, ತಲೆ ಕೆಡ್ಸ್ಕೊಬೇಡ ನೀನು. ಹೂವನ್ನು ಸುಮ್ಮನೆ ಹೂ ಅಂತಾಳೆ, ಹೂ ಅಂತ ತಾನೆ. ಯಾರು ಹೂ ಅನ್ಲಿ, ಹೂ ಅಂದ್ರೆ ಇರ್ಲಿ, ನನ್ನ ಮನೆ ಸೊಸೆ ಇವಳೆಯ ಅಂದ್ರೇನೆ ನನ್ನ ಮನೆ ಸೊಸೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಂಗೆ ಎಲ್ಲರಿಗೂ ನಮಸ್ಕಾರ. ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ.